ಮೈಸೂರಿನ ಜನರೇ ನಿಮಗೆ ಸಿಕ್ಕಿದೆ ಬೇಸರದ ಸುದ್ದಿಯೊಂದು. ಕ್ಲೀನ್ ಸಿಟಿ ಲಿಸ್ಟ್ ನಲ್ಲಿ ಸಾಂಸ್ಕೃತಿಕ ನಗರಿಗೆ ಬರಲಿಲ್ಲ ಟಾಪ್ ಪ್ಲೇಸ್. ಮೈಸೂರಿನ ಜನರಿಗೆ ಇದೊಂಥರದ ಬ್ಯಾಡ್ ಸುದ್ದಿ. ಕ್ಲೀನ್ ಸಿಟಿ ಲಿಸ್ಟ್ ನಲ್ಲಿ ಸಾಂಸ್ಕೃತಿಕ ನಗರಿಗೆ ಬರಲಿಲ್ಲ ಟಾಪ್ ಪ್ಲೇಸ್. 2018 ಮತ್ತು 2020ರಲ್ಲಿ ಮೈಸೂರಿಗೆ ಸಿಕ್ಕಿತ್ತು ಟಾಪ್ 1 ಸ್ಥಾನ. ಆದ್ರೆ ಮೀಡಿಯಂ ಸಿಟಿಗಳ ಪೈಕಿ ಮೈಸೂರಿಗೆ ಸಿಕ್ಕಿದ್ದು ಅಗ್ರಸ್ಥಾನ. ಆದ್ರೆ ಈ ವರ್ಷ ಮೈಸೂರಿಗೆ ಸಿಗಲೇ ಇಲ್ಲ ಕ್ಲೀನ್ ಸಿಟಿ ಅಗ್ರಸ್ಥಾನ. 10 ಲಕ್ಷ ಜನಸಂಖ್ಯೆ ಇರೋ ನಗರಗಳ ಪೈಕಿ ನೋಯ್ಡಾಗೆ ಅಗ್ರಸ್ಥಾನ. 2ನೇ ಸ್ಥಾನ ಪಡೆದಿದೆ ಚಂಡೀಗಢ. 3ರಿಂದ 10 ಲಕ್ಷ ಜನಸಂಖ್ಯೆಯ ಮೀಡಿಯಂ ಸಿಟಿಯಲ್ಲಿ ಮೈಸೂರಿಗೆ 3ನೇ ಸ್ಥಾನ. ಈ ಮೊದಲ ಸ್ಥಾನದಲ್ಲಿದ್ದ ಮೈಸೂರಿಗೆ ಈಗ 3ನೇ ಸ್ಥಾನ ಸಿಕ್ಕಿದೆ. ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ವಿಫಲವಾಯಿತಾ ಸಾಂಸ್ಕೃತಿಕ ನಗರಿ. ಪ್ರತಾಪ್ ಸಿಂಹ ಸಂಸದರಾಗಿದ್ದಾಗ 2 ಬಾರಿ ಮೈಸೂರು ಸ್ವಚ್ಛ ನಗರಿಯಾಗಿತ್ತು. ಯದುವೀರ್ ಒಡೆಯರ್ ಬಂದ ಮೇಲೆ ಸಿಕ್ಕಿಲ್ಲವೇಕೆ ಅಗ್ರಸ್ಥಾನ ಅಂತ ಜನ ಮಾತನಾಡ್ತಾ ಇದ್ದಾರೆ. ಮೈಸೂರಿನ ಮಹಾರಾಜರಾಗಿದ್ರು ಮೊದಲ ಸ್ಥಾನಕ್ಕೇರಿಸುವಲ್ಲಿ ವಿಫಲರಾದ್ರ. 3ನೇ ಸ್ಥಾನದಿಂದ ಮಹಾರಾಜ ಯದುವೀರ್ ಒಡೆಯರ್ಗೂ ಮುಜುಗರ ಆಗಿದೆ, ಜನರಿಗೂ ಮುಜುಗರ. ಮೈಸೂರಿನ ಜನರೇ ನಿಮಗೆ ಸಿಕ್ಕಿದೆ ಬೇಸರದ ಸುದ್ದಿ. ಇನ್ನು ಸಂಸದರು ಚೇಂಜ್ ಆದ ಕಾರಣಕ್ಕೆ ಮೈಸೂರು ಸ್ವಚ್ಛತೆ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಅರ್ಹವಲ್ಲ. 2018-20ರಲ್ಲಿ ಮೈಸೂರಿಗೆ ಸಿಕ್ಕಿದ್ದು ಟಾಪ್ 1 ಸ್ಥಾನ ಸ್ವಚ್ಛತೆಯಲ್ಲಿ. ಆದರೆ ಇತ್ತೀಚೆಗೆ ಪ್ರವಾಸಿಗರು ಹೋಗ್ತಾರೆ, ಬಳಸುವಂತಹ ಆಹಾರ ಅಥವಾ ಜ್ಯೂಸ್ ಕುಡಿದು ಅಲ್ಲೇ ಬಿಸಾಕುವಂತಹದ್ದು, ಸ್ವಚ್ಛತೆಯ ಕಡೆ ಆಸಕ್ತಿ ತೋರದೇ ಇರತಕ್ಕಂತಹದ್ದು, ಜೊತೆಗೆ ಅಲ್ಲಿನ ಆಡಳಿತ ಸ್ವಚ್ಛತೆಯ ಬಗ್ಗೆ ಗಮನ ಕೊಡದಲೇ ಇರತಕ್ಕಂತಹದ್ದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ರೀತಿಯ ಇಂಟ್ರೆಸ್ಟ್ ಕೊಡದೇ ಇರತಕ್ಕಂತಹದ್ದು ಇದಕ್ಕೆಲ್ಲ ಕಾರಣ ಆಗಿರಬಹುದು. ಆದರೆ ಸಾಂಸ್ಕೃತಿಕ ನಗರಿ, ಮಾಜಿ ಕ್ಯಾಪಿಟಲ್ ಸಿಟಿ, ನಮ್ಮ ರಾಜ್ಯದ ಮಾಜಿ ಕ್ಯಾಪಿಟಲ್ ಸಿಟಿ ಅದು. 2018-20ರಲ್ಲಿ ಮೈಸೂರಿಗೆ ಟಾಪ್ 1 ಸ್ಥಾನ ಸಿಕ್ಕಿತ್ತು. ಮೀಡಿಯಂ ಸಿಟಿಗಳ ಪೈಕಿ ಮೈಸೂರಿಗೆ ಸಿಕ್ಕಿದ್ದು ಅಗ್ರಸ್ಥಾನ. ಆದರೆ ಈ ವರ್ಷ ಮೈಸೂರಿಗೆ ಸಿಗಲೇ ಇಲ್ಲ ಕ್ಲೀನ್ ಸಿಟಿ ಅನ್ನುವಂತಹ ಒಂದು ಪದವಿ. 3ರಿಂದ 10 ಲಕ್ಷ ಜನಸಂಖ್ಯೆ ಇದ್ದಾರೆ. ಆ ನಗರಗಳ ಪೈಕಿ ನೋಯ್ಡಾಗೆ ಅಗ್ರಸ್ಥಾನ ಸಿಕ್ಕಿದೆ. ಇನ್ನು 2ನೇ ಸ್ಥಾನ ಪಡೆದಿದೆ ಚಂಡೀಗಢ ರಾಜ್ಯ. 3ರಿಂದ 10 ಲಕ್ಷ ಜನಸಂಖ್ಯೆಯ ಮೀಡಿಯಂ ಸಿಟಿಯಲ್ಲಿ ಮೈಸೂರಿಗೆ 3ನೇ ಸ್ಥಾನ. ಈ ಮೊದಲ ಸ್ಥಾನದಲ್ಲಿದ್ದಂತಹ ಮೈಸೂರಿಗೆ ಈಗ 3ನೇ ಸ್ಥಾನ ಸಿಕ್ಕಿದೆ. ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ವಿಫಲವಾಯಿತಾ ಸಾಂಸ್ಕೃತಿಕ ನಗರಿ. ಇನ್ನು ಪ್ರತಾಪ್ ಸಿಂಹ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ 2 ಬಾರಿ ಮೈಸೂರು ಸ್ವಚ್ಛ ನಗರಿ ಅಂತ ಹೆಸರು ಪಡೆದಿತ್ತು. ಆದರೆ ಯದುವೀರ್ ಒಡೆಯರ್ ಈಗಿನ ಸಂಸದರು ಅವರು ಬಂದ ನಂತರ ಸಿಕ್ಕಿಲ್ಲವೇಕೆ ಅಗ್ರಸ್ಥಾನ ಎನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಮೈಸೂರಿನ ಮಹಾರಾಜರಾಗಿ ಅಂದ್ರೆ ಮೊದಲ ಸ್ಥಾನಕ್ಕೇರಿಸುವಲ್ಲಿ ಯದುವೀರ್ ಅವರು ವಿಫಲರಾದ್ರ. 3ನೇ ಸ್ಥಾನದಿಂದ ಮಹಾರಾಜ ಯದುವೀರ್ ಒಡೆಯರ್ಗೂ ಮುಜುಗರ ಆಗಿದೆ. ಇನ್ನು ಅಲ್ಲಿನ ಜನ ಕೂಡ ಹಾಗೆ ಮಾತನಾಡ್ತಾ ಇದ್ದಾರೆ. ಒಟ್ಟಾರೆ ಸಾಂಸ್ಕೃತಿಕ ನಗರಿ ಕ್ಲೀನ್ ಸಿಟಿ ಎನ್ನುವಂತಹ ಪದವಿಗೆ ಭಾಜನ ಆಗಿಲ್ಲ ಅನ್ನೋದು ನಿಜಕ್ಕೂ ಖೇದಕರದ ಸಂಗತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.